ನಮಸ್ಕಾರ ಮಿತ್ರರೇ. 1971 ಈ ಇಸ್ವಿಯನ್ನು ಪಾಕಿಸ್ತಾನ ಎಂದಿಗೂ ಮರೆಯೋಕೆ ಸಾಧ್ಯವೇ ಇಲ್ಲ. ಅಂದು ಭಾರತ ಕೇವಲ ಯುದ್ಧವನ್ನಷ್ಟೇ ಗೆಲ್ಲಲಿಲ್ಲ, ಪಾಕಿಸ್ತಾನದ ಇತಿಹಾಸವನ್ನೇ ಬದಲಾಯಿಸಿಬಿಡ್ತು. ಪ್ರಪಂಚದ ಭೂಪಟದಲ್ಲಿ ಬಾಂಗ್ಲಾದೇಶ್ ಎನ್ನುವ ಹೊಸ ದೇಶ ಉದಯವಾಯಿತು. ಆದರೆ ವಿಧಿಯಾಟ ನೋಡಿ, ಅಂದು ನಾವು ಯಾರ ಇತಿಹಾಸವನ್ನು ಬದಲಿಸಿ ಹೊಸ ದೇಶವನ್ನು ಕಟ್ಟಿಕೊಟ್ಟೆವೋ, ಇಂದು ಅದೇ ದೇಶದ ಭೂಗೋಳವನ್ನೇ ಬದಲಾಯಿಸುವ ಸಮಯ ಬಂದಿದೆ. ಇಂದು ಭಾರತ ಒಂದು ಮಹತ್ವದ ನಿರ್ಧಾರವನ್ನು ಕೈಗೊಂಡಿದೆ. ಬಾಂಗ್ಲಾದೇಶವನ್ನು ಇನ್ಮುಂದೆ ಮಿತ್ರ ರಾಷ್ಟ್ರ ಅಥವಾ ಬ್ರದರ್ ಕಂಟ್ರಿ ಅಂತ ಕರೆಯೋದನ್ನ ನಿಲ್ಲಿಸಿ ಕಠಿಣವಾದ ಮಿಲಿಟರಿ ಆಕ್ಷನ್ ಮೂಲಕ ಉತ್ತರ ಕೊಡೋಕೆ ಭಾರತ ಸೇನೆ ಸಜ್ಜಾಗಿದೆ. ಸಿಲಿಗುರಿ ಕಾರಿಡಾರ್ಗೆ ರಕ್ಷಣೆ ನೀಡುವ ನೆಪದಲ್ಲಿ ಭಾರತ ಬಾಂಗ್ಲಾದೇಶದ ಕುತ್ತಿಗೆಗೆ ಕುಣಿಕೆ ಬಿಗಿಯಲು ತಯಾರಿ ನಡೆಸ್ತಾ ಇದೆ. ಈಗಾಗಲೇ 3 ಹೊಸ ಸೇನಾ ನೆಲೆಗಳು ತಲೆ ಎತ್ತಿವೆ. ಆದರೆ ಈಗ ಬರ್ತಾ ಇರೋ ಸುದ್ದಿ ಬಾಂಗ್ಲಾದೇಶದ ನಿದ್ದೆ ಕೆಡಿಸಿದೆ. ಭಾರತೀಯ ಸೇನೆಯ 4ನೇ ಮತ್ತು ಅತ್ಯಂತ ಆಯಾಕಟ್ಟಿನ ಸೇನಾ ನೆಲೆ ಮಿಜೋರಂನಲ್ಲಿ ಸಿದ್ಧವಾಗ್ತಾ ಇದೆ. ಅಂದ್ರೆ ಬಾಂಗ್ಲಾದೇಶದ ಕುತ್ತಿಗೆ ಕತ್ತರಿಸಲು ಭಾರತ ಪ್ಲಾನ್ ಅನ್ನು ಮಾಡ್ತಾ ಇದ್ಯಾ? ಏನಿದು ಆಪರೇಷನ್ ಲಾಕ್? ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ಡಿಟೇಲ್ ಆಗಿ ತಿಳಿಸಿಕೊಡ್ತೀನಿ. ನೀವು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಮಿತ್ರರೇ, ರಾಜತಾಂತ್ರಿಕ ಸಂಬಂಧಗಳಲ್ಲಿ ಅಥವಾ ಜಿಯೋ ಪಾಲಿಟಿಕ್ಸ್ ನಲ್ಲಿ ಬಾಯಲ್ಲಿ ಆಡುವ ಮಾತಿಗಿಂತ ಮೈದಾನದಲ್ಲಿ ತೆಗೆದುಕೊಳ್ಳುವ ಆಕ್ಷನ್ಗಳಿಗೆ ಹೆಚ್ಚು ಬೆಲೆ ಇರುತ್ತೆ. ನೀವೀಗಲೂ ಭಾರತದ ವಿದೇಶಾಂಗ ಸಚಿವಾಲಯದ ಹೇಳಿಕೆಗಳನ್ನು ನೋಡಿದ್ರೆ ಬಾಂಗ್ಲಾದೇಶ ನಮ್ಮ ಅತ್ಯುತ್ತಮ ಸ್ನೇಹಿತ, ನಮ್ಮ ಸಂಬಂಧ ಬಹಳ ಗಟ್ಟಿಯಾಗಿದೆ ಎಂಬ ಮಾತುಗಳು ಕೇಳಿಸ್ತಾ ಇವೆ. ಆದರೆ ಗ್ರೌಂಡ್ ರಿಯಾಲಿಟಿ ಬೇರೆದೇ ಆಗಿದೆ. ಭಾರತಕ್ಕೆ ಒಂದು ವಿಷಯ ಈಗ ಸ್ಪಷ್ಟವಾಗಿ ಅರ್ಥವಾಗಿದೆ. ಬಾಂಗ್ಲಾದೇಶ್ ಈಸ್ ನೋ ಲಾಂಗರ್ ಎ ಫ್ರೆಂಡ್. ಬಾಂಗ್ಲಾದೇಶ ಈಗ ನಮ್ಮ ಮಿತ್ರನಾಗಿ ಉಳಿದಿಲ್ಲ. ಯಾಕಂತೀರಾ? ಕಳೆದ ತಿಂಗಳು ನೀವು ಒಂದು ಸುದ್ದಿಯನ್ನು ನೋಡಿರ್ಬೋದು. ಸಿಲಿಗುರಿ ಕಾರಿಡಾರ್ ಸುತ್ತಮುತ್ತ ಭಾರತ ದಿಢೀರ್ ಅಂತ 3 ಹೊಸ ಮಿಲಿಟರಿ ಇನ್ಸ್ಟಾಲೇಷನ್ ಅಥವಾ ಸೇನಾ ನೆಲೆಗಳನ್ನು ಸ್ಥಾಪನೆ ಮಾಡಿತ್ತು. ಮೇಲ್ನೋಟಕ್ಕೆ ಇದು ಸಿಲಿಗುರಿ ಕಾರಿಡಾರ್ ರಕ್ಷಣೆಗೆ ಅಂತ ಅನಿಸಿದ್ರು ಕೂಡ ಇದರ ಒಳನೋಟ ಬಾಂಗ್ಲಾದೇಶದ ವಿರುದ್ಧ ಒಂದು ಆಕ್ರಮಣಕಾರಿ ನಿಲುವನ್ನು ತೆಗೆದುಕೊಳ್ಳುವುದೇ ಆಗಿದೆ. ಪ್ರಖ್ಯಾತ ಪತ್ರಕರ್ತ ಮತ್ತು ಈಶಾನ್ಯ ಭಾರತದ ಆಗುಹೋಗುಗಳ ಬಗ್ಗೆ ಆಳವಾಗಿ ಜ್ಞಾನ ಹೊಂದಿರುವ ಚಂದನ್ ನಂದಿಯವರು ಒಂದು ಸ್ಫೋಟಕ ವರದಿಯನ್ನು ನೀಡಿದ್ದಾರೆ. ಕೇವಲ 3 ನೆಲೆಗಳಲ್ಲ, ಭಾರತ ಈಗ 4ನೇ ಸೇನಾ ನೆಲೆ ಮಿಜೋರಂನಲ್ಲಿ ಸ್ಥಾಪಿಸಲು ಸಿದ್ಧತೆಗಳನ್ನು ನಡೆಸಿದೆ. ಇದು ಕೇವಲ ರಕ್ಷಣಾತ್ಮಕ ನಡೆಗಲ್ಲ, ನೇರವಾಗಿ ಬಾಂಗ್ಲಾದೇಶದ 2ನೇ ಚಿಕನ್ ನೆಕ್ ಅಂದ್ರೆ ಚಿತ್ತಗಾಂಗ್ ಪ್ರದೇಶವನ್ನು ಕಂಟ್ರೋಲ್ ಮಾಡುವ ಮಾಸ್ಟರ್ ಪ್ಲಾನ್. ಈ ಸುದ್ದಿ ಎಷ್ಟು ಪಕ್ಕಾ ಆಗಿತ್ತು ಅಂದ್ರೆ ಈಗಾಗಲೇ ಭಾರತೀಯ ಸೇನೆಯ ಈಸ್ಟರ್ನ್ ಕಮಾಂಡ್ ನ ಮುಖ್ಯಸ್ಥರು ಮಿಜೋರಂಗೆ ಭೇಟಿ ನೀಡಿದ್ದಾರೆ. ಅಲ್ಲಿನ ಐಸ್ ವಾಲ್ ನಲ್ಲಿ ಬೀಡು ಬಿಟ್ಟು ಹೊಸ ಮಿಲಿಟರಿ ಬೇಸ್ ಎಲ್ಲಿರಬೇಕು ಅಂತ ಜಾಗವನ್ನು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಕೇಳಿ ಬರ್ತಾ ಇರುವ ಮಾಹಿತಿ ಪ್ರಕಾರ ಈ ಹೊಸ ಸೇನಾ ನೆಲೆ ಮಿಜೋರಂನ ಪರ್ವಾ ಎನ್ನುವ ಪ್ರದೇಶದಲ್ಲಿ ಸ್ಥಾಪನೆಯಾಗುವ ಸಾಧ್ಯತೆ ಇದೆ. ಒಂದು ಕಡೆ ಬಾಂಗ್ಲಾದೇಶ, ಇನ್ನೊಂದು ಕಡೆ ಮಯನ್ಮಾರ್, ಮಧ್ಯದಲ್ಲಿ ಮಿಜೋರಂನ ಈ ಪರ್ವ ಪ್ರದೇಶ ಇದೆ. ಇಲ್ಲಿ ಒಂದು ಬಲವಾದ ಮಿಲಿಟರಿ ಗ್ಯಾರಿಸನ್ ಬಂದ್ರೆ ಏನಾಗುತ್ತೆ ಗೊತ್ತಾ? ಇಲ್ಲಿಯವರೆಗೂ ನಾವು ತ್ರಿಪುರದಲ್ಲಿ ಸಾಕಷ್ಟು ಸೈನ್ಯವನ್ನು ಜಮಾವಣೆ ಮಾಡಿದ್ದೇವೆ. ತ್ರಿಪುರದಿಂದ ಬಾಂಗ್ಲಾದೇಶದ ಮೇಲೆ ನಿಗಾ ಇಡುವುದು ಕೂಡ ತುಂಬಾ ಸುಲಭ. ಆದರೆ ಯಾವಾಗ ಮಿಜೋರಂನ ಈ ಭಾಗದಲ್ಲಿ ಒಂದು ಪೂರ್ಣ ಪ್ರಮಾಣದ ಸೇನಾನೆ ನೆಲೆ ಬರುತ್ತೋ ಆಗ ಬಾಂಗ್ಲಾದೇಶದ ಆಯಕಟ್ಟಿನ ಪ್ರದೇಶಗಳು ಭಾರತದ 2 ಕಡೆಗಳಿಂದ ಸುತ್ತುವರಿಯಲ್ಪಡುತ್ತದೆ. ಮಿಲಿಟರಿ ಭಾಷೆಯಲ್ಲಿ ಇದನ್ನು ಪಿನ್ಸರ್ ಮೂವ್ಮೆಂಟ್ ಅಂತ ಕರೀತಾರೆ. ಅಂದ್ರೆ ಏಡಿ ತನ್ನ 2 ಕೊಂಡಿಗಳಿಂದ ಹೇಗೆ ಬೇಟೆಗಳನ್ನು ಹಿಡಿಯುತ್ತೆ ಹಾಗೆ, ಅಥವಾ ನಾವು ಅಡಿಗೆ ಮನೆಯಲ್ಲಿ ಬಳಸುವ ಇಕ್ಕಳದ ರೀತಿಯಲ್ಲಿ ಭಾರತ ಬಾಂಗ್ಲಾದೇಶದ ಸೈನ್ಯವನ್ನು ಅಥವಾ ಚಿತ್ತಗಾಂಗ್ ಪ್ರದೇಶವನ್ನು 2 ಕಡೆಯಿಂದ ಲಾಕ್ ಮಾಡಬಹುದು. ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡೋದಾದ್ರೆ ಕಳೆದ ತಿಂಗಳು ನಾವು ಎಲ್ಲೆಲ್ಲಿ ಹೊಸ ನೆಲೆಗಳನ್ನು ಸ್ಥಾಪಿಸಿದ್ವಿ, ಬಿಹಾರದ ಕಿಶನ್ ಗಂಜ್ ನಲ್ಲಿ ಮತ್ತು ಪಶ್ಚಿಮ ಬಂಗಾಳದ ಚೋಪ್ರಾದಲ್ಲಿ, ಇದಲ್ಲದೆ ಅಸ್ಸಾಂನ ದುಬ್ರಿ ಬಳಿಯ ಬಾಮಿನಿಯಲ್ಲಿ ಕೂಡ ಹೊಸ ಸೇನಾ ನೆಲೆಯನ್ನು ಸ್ಥಾಪಿಸಿದ್ವಿ. ಈ 3 ನೆಲೆಗಳು ನೇರವಾಗಿ ಬಾಂಗ್ಲಾದೇಶದ ಲಾಲ್ ಮುನೀರ್ ಹಾತ್ ಮತ್ತು ರಂಗಪುರ ಡಿವಿಷನ್ ಮೇಲೆ ಕಣ್ಣಿಟ್ಟಿವೆ. ಇದರ ಉದ್ದೇಶ ಸ್ಪಷ್ಟವಾಗಿದೆ. ನಾಳೆ ಯುದ್ಧದ ಸನ್ನಿವೇಶ ಏನಾದ್ರೂ ಬಂದ್ರೆ ಅಥವಾ ಬಾಂಗ್ಲಾದೇಶ ಏನಾದ್ರೂ ಅತಿಯಾಗಿ ವರ್ತನೆಯನ್ನು ಮಾಡಿದ್ರೆ ಸಿಲಿಗುರಿ ಕಾರಿಡಾರ್ಗೆ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳುವುದು ಮತ್ತು ಅಗತ್ಯ ಬಿದ್ರೆ ಬಾಂಗ್ಲಾದೇಶ ಒಳಗೆ ನುಗ್ಗಲು ಸಿದ್ಧವಾಗಿರುವುದು. ಈ 4ನೇ ನೆಲೆ ಮಿಜೋರಂನಲ್ಲಿ ಬರ್ತಾ ಇರೋದು ಬಾಂಗ್ಲಾದೇಶದ ದಕ್ಷಿಣ ಭಾಗವನ್ನು ಕಂಟ್ರೋಲ್ ಮಾಡಲು. ತ್ರಿಪುರದಲ್ಲಿ ಈಗಾಗಲೇ ನಮ್ಮ ಸೈನ್ಯ ಕೇವಲ 24 ಗಂಟೆಗಳಲ್ಲಿ ಮೊಬಿಲೈಸ್ ಆಗಬಲ್ಲದು. ಮಿಜೋರಾಂ ಕೂಡ ಸೇರಿಕೊಂಡ್ರೆ ಬಾಂಗ್ಲಾದೇಶಕ್ಕೆ ತಪ್ಪಿಸಿಕೊಳ್ಳಕ್ಕೆ ಜಾಗವೇ ಇಲ್ಲದಂತೆ ಆಗುತ್ತೆ. ಇಲ್ಲಿ ಒಂದು ಮಜವಾದ ವಿಷಯನೇ ಹೇಳ್ತೀನಿ ಕೇಳಿ. ನಮ್ಮ ಈ ಪ್ಲಾನ್ ನೋಡಿ ಬಾಂಗ್ಲಾದೇಶದ ಕೆಲವು ಬುದ್ಧಿಜೀವಿಗಳು ಮತ್ತು ಪಾಕಿಸ್ತಾನದ ಅಭಿಮಾನಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಹೇಳ್ತಾರೆ: ಭಾರತಕ್ಕೆ ಬಾಂಗ್ಲಾದೇಶದ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಇಲ್ಲಿ ಬರೀ ನದಿಗಳೇ ತುಂಬಿವೆ, ಇದು ನದಿಗಳ ನಾಡು, ಇಲ್ಲಿ ಟ್ಯಾಂಕ್ಗಳು ಬರಲು ಸಾಧ್ಯವಿಲ್ಲ, ಭಾರತದ ಸೈನ್ಯ ಇಲ್ಲಿ ಸಿಕ್ಕಿ ಹಾಕೊಳ್ಳುತ್ತೆ ಅಂತ. ಇದನ್ನು ಕೇಳಿದ್ರೆ ನಗು ಬರುತ್ತಲ್ವಾ? ಇತಿಹಾಸವನ್ನು ಇವರು ಎಷ್ಟು ಬೇಗ ಮರೆತು ಬಿಡ್ತಾರೆ ನೋಡಿ. 1971ರಲ್ಲಿ ಭಾರತದ ಸೈನ್ಯ ಬಾಂಗ್ಲಾದೇಶಕ್ಕೆ ನುಗ್ಗಿದಾಗ ಇದೇ ನದಿಗಳು ಇರ್ಲಿಲ್ವಾ? ಇದೇ ಕೆಸರು ಗದ್ದೆಗಳು ಇರ್ಲಿಲ್ವಾ?
ಈ ನದಿಗಳನ್ನು ದಾಟ್ಕೊಂಡೇ ಪಾಕಿಸ್ತಾನದ 93,000 ಸೈನಿಕರನ್ನು ಮೊಣಕಾಲು ಊರುವಂತೆ ಮಾಡಿದ್ದು ಇದೇ ಭಾರತೀಯ ಸೇನೆ ಅನ್ನೋದನ್ನು ಇವರು ಮರೆತು ಬಿಟ್ಟಿದ್ದಾರೆ. ಇವತ್ತು ನಾವು 1971ರಲ್ಲಿ ಇಲ್ಲ, 2025ರಲ್ಲಿ ಇದೀವಿ. ಭಾರತದ ಹತ್ತಿರ ಈಗ BMP-2 ಸಾರಥ್ನಂತ ಅತ್ಯಾಧುನಿಕ ಆಂಫಿಬಿಯಸ್ ವಾಹನಗಳಿವೆ. ಇವು ನೆಲದ ಮೇಲೆ ಓಡುತ್ತವೆ, ನೀರಿನಲ್ಲೂ ಈಜುತ್ತವೆ. ನಮ್ಮ ಹತ್ತಿರ 2,400ಕ್ಕೂ ಹೆಚ್ಚು ಇಂತಹ ಯುದ್ಧ ವಾಹನಗಳಿದೆ. ಇವುಗಳನ್ನು ಅಪ್ಗ್ರೇಡ್ ಕೂಡ ಮಾಡಲಾಗ್ತಿದೆ. ರಾತ್ರಿ ಇರಲಿ ಹಗಲಿರಲಿ, ನದಿ ಇರಲಿ ಬೆಟ್ಟ ಇರಲಿ, ಭಾರತೀಯ ಸೇನೆಗೆ ಇದು ಯಾವುದೂ ತಡೆಯಾಗೋಲ್ಲ. ರಿವರೈನ್ ವಾರ್ಫೇರ್ ಮಾಡೋದು ಹೇಗೆ ಅಂತ ಭಾರತಕ್ಕೆ ಯಾರೂ ಪಾಠ ಮಾಡಿಕೊಳ್ಳೋದು ಬೇಕಾಗಿಲ್ಲ. ಕೇವಲ ಸೇನೆ ಮಾತ್ರವಲ್ಲ, ಗಡಿ ಭದ್ರತಾ ಪಡೆ ಕೂಡ ಫುಲ್ ಆಕ್ಟಿವ್ ಆಗಿದೆ. ಮಿಜೋರಾಂ ಗಡಿಯಲ್ಲಿರುವ ಸುಮಾರು 75 ಬಾರ್ಡರ್ ಔಟ್ಪೋಸ್ಟ್ ಗಳನ್ನು ಹೈಟೆಕ್ ಆಗಿ ಬದಲಾಯಿಸ್ತಾ ಇದೆ. ಮಿತ್ರರೇ, ನಮ್ಮ ಹೈಟೆಕ್ ಬಂಕರ್ಸ್ ಗಳು ಹೇಗಿದಾವೆ ಅಂದ್ರೆ, ಇದು ಕೇವಲ ಸೈನಿಕರು ಉಳಿಯುವ ಜಾಗವಾಗಿಲ್ಲ, ಬಾಂಬ್ ಪ್ರೂಫ್ ಬಂಕರ್ಸ್ ಗಳಾಗಿವೆ. ಅಂಡರ್ ಗ್ರೌಂಡ್ ಆರ್ಮರಿಗಳು ಅಂದ್ರೆ ಶಸ್ತ್ರಾಸ್ತ್ರಗಳನ್ನು ಕೂಡ ಇಲ್ಲಿ ಸಂಗ್ರಹವನ್ನು ಮಾಡಬಹುದು. ಡ್ರೋನ್ ಕಣ್ಗಾವಲ್ ವ್ಯವಸ್ಥೆ ಕೂಡ ಇರುತ್ತೆ. ಆಂಟಿ ಡ್ರೋನ್ ಸಿಸ್ಟಮ್ ಕೂಡ ಇರುತ್ತೆ. ಅಂದ್ರೆ ಯುದ್ಧದ ಸನ್ನಿವೇಶ ಬಂದರೆ ಈ ಔಟ್ಪೋಸ್ಟ್ ಗಳು ಮಿನಿ ಕೋಟೆಗಳಾಗಿ ಬದಲಾಗ್ತವೆ. ಈಗಾಗಲೇ 19 ಔಟ್ಪೋಸ್ಟ್ ಗಳ ಕೆಲಸ ಶುರುವಾಗಿದೆ. ಇದು ಏನನ್ನು ಸೂಚಿಸ್ತಾ ಇದೆ ಅಂದ್ರೆ, ಭಾರತ ದೀರ್ಘಕಾಲದ ಸಂಘರ್ಷಕ್ಕೆ ತಯಾರಿಯನ್ನು ನಡೆಸ್ತಾ ಇದೆ ಅನ್ನೋದನ್ನು. ಆದರೆ ಪ್ರಶ್ನೆ ಏನು ಗೊತ್ತಾ, ಇದ್ದಕ್ಕಿದ್ದ ಹಾಗೆ ಭಾರತ ಇಷ್ಟೊಂದು ಅಗ್ರೆಸಿವ್ ಯಾಕಾಯ್ತು? ಉತ್ತರ ಸಿಂಪಲ್ ಆಗಿದೆ. 2024ರ ನಂತರ ಬಾಂಗ್ಲಾದೇಶ್ ಕೂಡ ಬದಲಾಗಿದೆ. ಅಲ್ಲಿನ ರಾಜಕೀಯ ಅಸ್ಥಿರತೆ ನಮಗೆಲ್ಲ ಗೊತ್ತೇ ಇದೆ. ಒಂದು ವೇಳೆ ಬಾಂಗ್ಲಾದೇಶದಲ್ಲಿ ಚುನಾವಣೆ ನಡೆದು ಪಾಕಿಸ್ತಾನದ ಏಜೆಂಟ್ ಆಗಿರುವ ಜಮಾತಿಯ ಇಸ್ಲಾಮಿ ಅಧಿಕಾರಕ್ಕೆ ಬಂದರೆ ಏನಾಗುತ್ತೆ ಯೋಚನೆ ಮಾಡಿ. ಅವರೇನಾದ್ರು ಅಧಿಕಾರಕ್ಕೆ ಬಂದಿದ್ದೇ ಆದ್ರೆ ಪಾಕಿಸ್ತಾನದ ISI ನೇರವಾಗಿ ಢಾಕಾದಲ್ಲಿ ಕೂತು ಆಪರೇಷನ್ ಶುರು ಮಾಡುತ್ತೆ. ಈಶಾನ್ಯ ಭಾರತದಲ್ಲಿ ಅಶಾಂತಿ ಮೂಡಿಸಲು ಉಗ್ರರನ್ನು ಕಳಿಸೋದು, ಫೇಕ್ ಕರೆನ್ಸಿ ನೋಟ್ಗಳನ್ನು ತೇಲಿ ಬಿಡೋದು, ಡ್ರಗ್ಸ್, ಹಲವಾರು ಕಳ್ಳ ಸಾಗಾಣಿಕೆಯನ್ನು ಹೆಚ್ಚು ಮಾಡೋದು, ಇದೆಲ್ಲವೂ ರಾಜಾರೋಷವಾಗಿ ಮಾಡುತ್ತವೆ. ಭಾರತದ ಹೊಸ ಡಾಕ್ಟ್ರಿನ್ ಪ್ರಕಾರ ಉಗ್ರರು ಎಲ್ಲೇ ಅಡಗಿರಲಿ ನಾವು ಅವರನ್ನು ಸುಮ್ಮನೆ ಬಿಡಲ್ಲ. ಒಂದು ವೇಳೆ ಬಾಂಗ್ಲಾದೇಶದ ನೆಲೆಯಿಂದ ಭಾರತದ ಮೇಲೆ ಉಗ್ರರು ದಾಳಿ ನಡೆಸಿದರೆ ಭಾರತ ಸರ್ಜಿಕಲ್ ಸ್ಟ್ರೈಕ್ ಅಥವಾ ಏರ್ ಸ್ಟ್ರೈಕ್ ಅನ್ನು ಮಾಡುವ ಗ್ಯಾರಂಟಿ ಕೂಡ ಇದೆ. ಆಗ ಬಾಂಗ್ಲಾದೇಶ ಸೇನೆ ಸುಮ್ಮನೆ ಕೂರುತ್ತಾ? ಖಂಡಿತ ಇಲ್ಲ. ಅವರು ಪ್ರತಿದಾಳಿ ಮಾಡಲು ಪ್ರಯತ್ನಿಸಬಹುದು. ಆಗ ಶುರುವಾಗುವುದೇ ಅಸಲು ಯುದ್ಧ. ಆ ಸನ್ನಿವೇಶಕ್ಕಾಗಿ ಈ ತಯಾರಿ ನಡೀತಾ ಇರೋದು. ನಾವು ಬಯಸೋದಿಲ್ಲ, ಆದರೆ ಅವರು ಕೆಣಕಿದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ. ಮಿತ್ರರೇ, ಈಗ ವಿಡಿಯೋದ ಅತ್ಯಂತ ಮುಖ್ಯ ಭಾಗಕ್ಕೆ ಬರೋಣ. ಭಾರತದ ಪ್ಲಾನ್ ಏನು? ನಮಗೆ ಸಿಲಿಗುರಿ ಕಾರಿಡಾರ್ ಎಂಬ ದೌರ್ಬಲ್ಯ ಇದೆ ಅಂತ ನಾವೆಲ್ಲ ಓದಿದೀವಿ. ಕೇವಲ 20ರಿಂದ 22 ಕಿಲೋಮೀಟರ್ ಅಗಲದ ಭೂಭಾಗ ಅದು. ಆದರೆ ಬಾಂಗ್ಲಾದೇಶಕ್ಕೂ ಕೂಡ 2 ಚಿಕನ್ ನೆಕ್ಗಳಿವೆ ಅನ್ನೋದು ಗೊತ್ತಿದೆ. ಇದರ ಬಗ್ಗೆ ಕ್ವಿಕ್ ಆಗಿ ಒಂದು ಸಲ ಹೇಳೋದಾದ್ರೆ, ರಂಗಪುರ ಡಿವಿಷನ್ ಉತ್ತರದಲ್ಲಿರುವ ಈ ಭಾಗ ಭಾರತದ ಮೇಘಾಲಯ ಮತ್ತು ಪಶ್ಚಿಮ ಬಂಗಾಳದ ಮಧ್ಯೆ ಸಿಕ್ಕಿ ಹಾಕೊಂಡಿದೆ. ಇದು ತುಂಬಾನೇ ಕಿರಿದಾದ ಪ್ರದೇಶ. ಯುದ್ಧದ ಸಂದರ್ಭದಲ್ಲಿ ಭಾರತ ಈ ಭಾಗವನ್ನು ವಶಪಡಿಸಿಕೊಂಡರೆ ನಮ್ಮ ಸಿಲಿಗುರಿ ಕಾರಿಡಾರ್ ಅಗಲವಾಗುತ್ತೆ, ನಮಗೆ ಹೆಚ್ಚಿನ ಬಂಪರ್ ಜೋನ್ ಸಿಗುತ್ತೆ. ಇನ್ನು ಚಿತ್ತಗಾಂಗ್ ಮತ್ತು ಪೆನಿ ಪ್ರದೇಶ ಇದು ಗೇಮ್ ಚೇಂಜರ್. ತ್ರಿಪುರಾ ಮತ್ತು ಮಿಜೋರಾಂ ಗಡಿಯಲ್ಲಿರುವ ಈ ಪ್ರದೇಶ ಬಾಂಗ್ಲಾದೇಶದ ಜೀವನಾಡಿ ಅಂತಾನೆ ಕರಿಬಹುದು. ಇಲ್ಲಿರುವ ಚಿತ್ತಗಾಂಗ್ ಪೋರ್ಟ್ ಮೂಲಕವೇ ಬಾಂಗ್ಲಾದೇಶದ 80% ವ್ಯಾಪಾರ ನಡೆಯುವುದು. ಒಂದು ವೇಳೆ ಭಾರತ ಈ ಪೆನಿ ನದಿ ಪ್ರದೇಶವನ್ನು ಕಟ್ ಮಾಡಿದ್ರೆ ಅಥವಾ ವಶಪಡಿಸಿಕೊಂಡರೆ ಇಡೀ ಚಿತ್ತಗಾಂಗ್ ಬಾಂಗ್ಲಾದೇಶದಿಂದ ಬೇರ್ಪಡುತ್ತೆ. ಆಗ ಈಶಾನ್ಯ ಭಾರತಕ್ಕೆ ಸಮುದ್ರದ ಸಂಪರ್ಕ ಸಿಕ್ಕಂತಾಗುತ್ತೆ. ನಮ್ಮ 7 ರಾಜ್ಯಗಳಿಗೆ ಲಾಜಿಸ್ಟಿಕ್ ಸಮಸ್ಯೆ ಇರೋದಿಲ್ಲ. ಇಷ್ಟೆಲ್ಲ ಅನುಕೂಲ ಇದ್ರೂ ಭಾರತ ಯಾಕೆ ಈ ಕೆಲಸವನ್ನು 1971ರಲ್ಲಿ ಮಾಡಲಿಲ್ಲ ಅಥವಾ ಈಗ ಯಾಕೆ ಸುಮ್ಮನೆ ಇದೆ ಅಂತ ಕೇಳಿದ್ರೆ, ಇದಕ್ಕೆ ಕಾರಣ ಅಲ್ಲಿನ ಜನಸಂಖ್ಯೆ. ನಾವು ಭೂಮಿಯನ್ನೇನೋ ಗೆಲ್ಲಬಹುದು, ಆದರೆ ಅಲ್ಲಿರುವ ಜನರನ್ನು ಏನ್ ಮಾಡೋದು? ರಂಗಪುರದಲ್ಲಿ 13% ಹಿಂದೂಗಳಿದ್ದಾರೆ, ಉಳಿದವರು ಮುಸ್ಲಿಮರು. ಚಿತ್ತಗಾಂಗ್ ನಲ್ಲಿಯೂ ಅಷ್ಟೇ. ನಾವು ಆ ಭೂಭಾಗವನ್ನು ವಶಪಡಿಸಿಕೊಂಡರೆ ಅಲ್ಲಿರುವ ಕೋಟ್ಯಾಂತರ ಜನರು ಭಾರತದ ಪ್ರಜೆಗಳಾಗ್ತಾರೆ. ಈಗಾಗಲೇ ಭಾರತದಲ್ಲಿ ಜನಸಂಖ್ಯೆ ಸ್ಫೋಟವಾಗಿದೆ. ಇನ್ನು ಆ ಜನರಲ್ಲಿ ಅದೆಷ್ಟು ಜನ ರಾಡಿಕಲೈಸ್ ಆಗಿದ್ದಾರೋ ಗೊತ್ತಿಲ್ಲ. ಅವರನ್ನು ದೇಶದೊಳಗೆ ಬಿಟ್ಕೊಂಡ್ರೆ ಅದು ನಮ್ಮ ಆಂತರಿಕ ಭದ್ರತೆಗೆ ದೊಡ್ಡ ಅಪಾಯವನ್ನು ತಂದುಕೊಡ್ಬಹುದು. ಇನ್ನೊಂದು ದಾರಿ ಅಂದ್ರೆ ಪಾಪ್ಯುಲೇಷನ್ ಎಕ್ಸ್ಚೇಂಜ್, ಅಂದ್ರೆ ಜನಸಂಖ್ಯೆ ವಿನಿಮಯ. ಅಲ್ಲಿನ ಮೈನಾರಿಟೀಸ್ ಈ ಕಡೆ ಬರಲಿ, ಅಲ್ಲಿನ ಮೆಜಾರಿಟೀಸ್ ಜನ ಬೇರೆ ಕಡೆ ಹೋಗಲಿ ಅಂತ ಹೇಳೋಕೆ ಇದು ಚೆನ್ನಾಗೇನೋ ಇದೆ, ಆದರೆ ಪ್ರಾಯೋಗಿಕವಾಗಿ ಇದು ನರಕದಂತೆ ಇರುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಗಲಾಟೆ ಶುರುವಾಗುತ್ತೆ. ಅಮೆರಿಕ, ಯುರೋಪ್ ದೇಶಗಳು ಭಾರತದ ಮೇಲೆ ನಿರ್ಬಂಧವನ್ನೇ ಹೇರಬಹುದು. ಭಾರತ ಮತ್ತೊಂದು ದೇಶವನ್ನು ಆಕ್ರಮಿಸಿಕೊಂಡಿದೆ ಅಂತ ಬೊಬ್ಬೆ ಹೊಡಿಬಹುದು. ನಾವು ರಷ್ಯಾದ ಹಾಗೆ
ವಿಟೋ ಪವರ್ಸ್ ಅನ್ನು ಹೊಂದಿದ್ರೂ ಕೂಡ ಆರ್ಥಿಕವಾಗಿ ನಮಗೆ ಪೆಟ್ಟು ಬೀಳಬಹುದು. G20 ಅಂತ ವೇದಿಕೆಗಳಲ್ಲಿ ನಮ್ಮನ್ನು ಏಕಾಂಗಿ ಮಾಡಲು ಪ್ರಯತ್ನಿಸಬಹುದು. ಹಾಗಾಗಿ ವಿಷಯ ತುಂಬಾನೇ ಕ್ಲಿಯರ್ ಆಗಿದೆ. ಭಾರತಕ್ಕೆ ಬಾಂಗ್ಲಾದೇಶದ ಒಂದಿಂಚು ಜಾಗ ಕೂಡ ಬೇಕಾಗೇ ಇಲ್ಲ. ನಾವು ಶಾಂತಿ ಪ್ರಿಯರು. ಆದರೆ ಬಾಂಗ್ಲಾದೇಶ ಏನಾದರೂ ಪಾಕಿಸ್ತಾನ ಅಥವಾ ಚೀನಾದ ಮಾತನ್ನು ಕೇಳಿಕೊಂಡು ತನ್ನ ನೆಲವನ್ನು ಭಾರತದ ವಿರುದ್ಧ ಬಳಸಲು ಕೊಟ್ಟರೆ ಅಥವಾ ಜಿಹಾದ್ ಹೆಸರಲ್ಲೇ ಹುಚ್ಚಾಟಕ್ಕೆ ಇಳಿತರೆ ಆಗ ಭಾರತ ಸುಮ್ಮನೆ ಕೂರೋದಿಲ್ಲ. ಮಿಜೋರಂನಲ್ಲಿ ನಿರ್ಮಾಣವಾಗ್ತಾ ಇರುವ ಈ 4ನೇ ಸೇನಾ ನೆಲೆ ಒಂದು ಎಚ್ಚರಿಕೆ ಗಂಟೆ. 1971ರಲ್ಲೇ ನಾವು ಇತಿಹಾಸವನ್ನು ಬದಲಿಸಿದ್ವಿ. 2025ರಲ್ಲಿ ಭೂಗೋಳವನ್ನೇ ಬದಲಿಸಬೇಕಾಗಿ ಬರಬಹುದು ಎಂಬ ಸಂದೇಶವನ್ನು ಭಾರತ ರವಾನಿಸಿದೆ. ಸಿರಿಗರಿ ಕಾರಿಡಾರ್ ಕತ್ತರಿಸುವ ಕನಸು ಕಾಣುವವರು ತಮ್ಮದೇ ಚಿತ್ತಗಾಂಗ್ ಮತ್ತು ರಂಗಪುರವನ್ನು ಕಳೆದುಕೊಳ್ಳುವ ಭಯದಲ್ಲಿ ಬದುಕಬೇಕಾಗುತ್ತೆ. ಇದರ ಬಗ್ಗೆ ನಿಮಗೇನು ಅನ್ಸುತ್ತೆ? ಬಾಂಗ್ಲಾದೇಶದ ವಿರುದ್ಧ ಭಾರತ ಇನ್ನೂ ಕಠಿಣ ಕ್ರಮಗಳನ್ನು ತಗೋಬೇಕಾ ಅಥವಾ ಈಗಿರೋ ತಯಾರಿ ಸಾಕ? ನಿಮ್ಮ ಅನಿಸಿಕೆಗಳನ್ನು ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಜೈ ಹಿಂದ್.